ಹೌದು ಕಣೆ, ತೋಟದಿಂದ ಈಗ ತಾನೇ ಬಂದೆ. ಅದೇ ಹೀಗೆ ಕೇಳ್ತಾ ಇದ್ದೆ ಕಣೆ, ನಿನ್ನ ಪತಿರಾಯನನ್ನು ಕೇಳಲು ನಿನಗೇಕೆ ಸಂಕೋಚ? ಮುಂಜಾನೆಯಿಂದ ನೀವು ತೋಟದಿಂದ ಎಲ್ಲಿಗೆ ಹೋಗಿದ್ರಿ? ಸೀದಾ ಏನೇ ಪೂರ್ಣಿಮಾ, ಇವತ್ತು ಹೀಗೆ ಕೇಳುತ್ತಿರುವೆ, ನನಗೆ ಅರ್ಥ ಆಗುತ್ತಿಲ್ಲ. ಹಾಗಲ್ಲ, ಭಯಪಡುವಂತ ವಿಷಯ ಏನೂ ಇಲ್ಲ. ನಮ್ಮ ಯಜಮಾನ್ ತೋಟದಿಂದ ಸೀದಾ ಮನೆಗೆ ಬಂದಿದ್ದಾರೋ ಅಥವಾ ಏನೋ ತಡ ಮಾಡಿದಲ್ಲ, ಅದಕ್ಕೋಸ್ಕರ ಪೂರ್ಣಿಮಾ, ಏನೇ ಏನೇ ಇಂತ ಚಿಕ್ಕ ಚಿಕ್ಕ ವಿಷಯನ ಹೀಗೆ ಕೇಳೋದ ನೀವು? ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಹೌದು, ಮತ್ತೆ ನೀವು ತಡ ಮಾಡಿ ಬಂದ್ರಲ್ಲ, ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಇರ್ಲಿ ಬಿಡು. ಅಂದ ಹಾಗೆ ನನ್ನ ತಮ್ಮ, ನಾನು ತೋಟದಿಂದ ಕೆಲಸ ಬಹಳ ಇತ್ತು, ಮುಗಿಸ್ಕೊಂಡು ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಗಿ ಹೋಯ್ತು. ನನ್ನ ತಮ್ಮ ಕಾಲೇಜಿಗೆ ವಿಜಯ್ ಹೋಗಿದ್ದಾನಲ್ಲ, ಇನ್ನೂ ಬರ್ಲಿಲ್ಲವೇನು? ಇಲ್ಲ ಅಣ್ಣ, ವಿಜಯ್ ಕಾಲೇಜಿಂದ ಇನ್ನೂ ಬಂದಿಲ್ಲ. ಬರೋ ಹೊತ್ತಾಗಿದೆ, ಬಂದ್ರೆ ಬರ್ಬಹುದು ಅನ್ಸುತ್ತೆ. ಬರ್ಲಿ, ಅವನು ಬಂದ ನಂತರ ಇಬ್ಬರು ಸೇರಿ ಊಟ ಮಾಡಿದ್ರ ಆಯ್ತು. ಸರಿ ಅಂದ್ರೆ ಹಾಗೆ ಆಗ್ಲಿ. ಅವ್ರು ಬಂದ ನಂತರ ಊಟ ಮಾಡಿದ್ರು. ಅವರು ಬರುವವರಿಗೆ ಈ ನಿನ್ನ ಪತಿ ಏನು ಸ್ವಲ್ಪ ತನಿಸಬಾರದೆ. ನಿನ್ನಂತ ಶ್ರೀಮತಿ, ನಿನ್ನಂತ ಗುಣವತಿ.
ನಿಮಗಾದ್ರೂ ಹಸಿರಾಗಿರ್ಬಹುದಾ? ಹೊರಗಡೆ ನೋಡ್ರಮ್ಮ, ಇನ್ನೇಕೆ ಅವಸರ ಮಾಡ್ತಿರ್ವಿ? ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ಬೋದು. ಅದು ಅಲ್ಲಿ ಯಾರು ಕಾಣ್ತಾ ಇದ್ದಾರೆ, ಬಹುಶಃ ಅವನೇ ಇರ್ಬೋದು. ಈಗ ಬಂದ್ರಪ್ಪ ವಿಜಯ್ ಕಾಲೇಜಿನಿಂದ? ಕಾಲೇಜಿನಿಂದ ಈಗ ತಾನೇ ಬಂದೆ. ಅಂದಾಗೆ ಈಗ ಬಂದಿಪ್ಪ ಕಾಲೇಜಿನ? ಹೌದು, ಈಗ ತಾನೇ ಬಂದೆ. ನೀವೇಕೆ ಹೊರಗೆ ನಿಂತಿರುವೆ? ಏನಿಲ್ಲಪ್ಪ, ನೀ ಬರೋದು ತಡ ಆಯ್ತಿಲ್ಲ, ಅದಕ್ಕೆ ನಿನ್ನ ಬಗ್ಗೆ ನೀನ್ ಮಾತಾಡ್ತಾ ಹಾಗೆ ನಿಂತ್ಕೊಂಡಿದ್ವಿ ಅಷ್ಟೇ. ಅತ್ತಿಗೆ, ಮೊನ್ನೇನು ನಾನು ಕಾಲೇಜಿಗೆ ಪ್ರಥಮ ಅಂತ ಹೇಳಿದೆ. ಅದರ ನಿಮಿತ್ತವಾಗಿ ನನಗೆ ಬಹುಮಾನ ಕೊಡಲು ಸ್ವಲ್ಪ ತಡವಾಯ್ತು. ಎಂತ ಸಂತೋಷದ ಸುದ್ದಿ ತಂದಿಯಪ್ಪ ನಿನ್ನ ಅಣ್ಣನ ಬಾಳಿಗೆ. ನಿನ್ನಂತ ಸಹೋದರಿಗೆ, ನನ್ನಂತ ವಿದ್ಯಾವಂತನಿಗೆ ನಿನ್ನಂತ ವಿದ್ಯಾವಂತ ತಮ್ಮ ಹಾಗೂ ವಿದ್ಯಾವಂತ ಸಿಕ್ಕಿರುವುದು ನನ್ನ ಪೂರ್ವಜನ್ಮದ ಪುಣ್ಯವಪ್ಪ. ಅಣ್ಣ, ಅವಿದ್ಯಾವಂತನಾದರೂ ಕೂಡ ಗುಣದಲ್ಲಿ ವಿದ್ಯಾವಂತರಿಗಿಂತ ಶ್ರೇಷ್ಠ ಒಬ್ಬ ವಿದ್ಯಾವಂತ ಮಾಡುವ ಕೆಲಸವನ್ನು ಅವಿದ್ಯಾವಂತನಾಗಿ ಮಾಡುವ ಚಲನೆ ನಿಲ್ಲಿದಾನ. ಚಲನೆ ನಿಲ್ಲಿದೆ. ಇರಲಿ ಬಿಡು ತಮ್ಮ. ಈಗ ನೀನು ಹೇಳಿದ ಸುದ್ದಿಯನ್ನು ಕೇಳಿ ನನಗೆ ತುಂಬಾ ಹಸಿವಾಗಿತ್ತು. ಆದರೆ ಅದು ನಿನ್ನ ನೋಡಿದ ಕ್ಷಣ ಹೊರಟೋಯ್ತು. ಈಗ ಎಲ್ಲರೂ ಸೇರಿ ಬಂದು ವೈದ್ಯ, ಆ ಲಕ್ಷ್ಮೀದೇವ ಕೈ ತೆರೆದಿದ್ರೆ ಎಲ್ಲ ಕಾರ್ಯಗಳ ಸಫಲವಾಗಿ ಕೈ ಬಿಡ್ತೇವೆ. ಆದ್ರೆ ಬೇರೆ ಮಾತಿಲ್ಲ. ನೀವು ಬನ್ನಿ, ನಮಗೋಸ್ಕರ ಕಾಯ್ತಾ ಇದ್ರೆ ಊಟಕ್ಕಂತ ಬನ್ನಿ ಬಾ, ಊಟ ಮಾಡ್ತೀವಿ. ನೋಡ್ರಿಮ್ಮ, ಊಟ ನಂತರ ಮಾಡಿದ್ರಾಯ್ತು. ಈ ಸುದ್ದಿಯಲ್ಲಿ ಸ್ವಲ್ಪ ನಿಮ್ಮ ಆಸೆ ಇರ್ತೀನಿ.
ಕಲೆಯನ್ನು ಕಂಡು ಸುರೇಶ್ ಶೇಖ್ನವರು ಇವರು